3 ಕೋಟಿ ಆಸ್ತಿದವ್ರು ಕ್ಲಿಯರ್ ಮಾಡಲೇಬೇಕು. ಸಂಘಕ್ಕೆ ಕೊಟ್ಟಿರುವಂತ ವಿಚಾರ ಇಡೀ ರಾಜ್ಯದ ಜನ ಇವತ್ತು ಅವರ ಮೆಚ್ಚುಗೆ ಓಯ್ ಕೂಗ್ತಾವ್ರೆ. ಕೊಳ್ಳಿ 3 ಕೋಟಿ ಆಸ್ತಿ ಲೆಕ್ಕನ. ಅಧ್ಯಕ್ಷರು ಬದಲಾವಣೆ ಆಗಬೇಕಾಗಿತ್ತು, ಅಧ್ಯಕ್ಷರು ಬೇರೆಯವ್ರಿಗೆ ಆಗಲಿಲ್ಲ ಅನ್ನೋ ದೃಷ್ಟಿಯಿಂದ ಇದು ಮಾಡ್ತಿದಾರ. ನೋಡಿ ಈಗ ಅವರು 7ನೇ ತಾರೀಕು ಹೋದ ತಿಂಗಳು 7ನೇ ತಾರೀಕು ಅವಿಶ್ವಾಸ ಲೆಟರ್ ಕೊಟ್ಟಿರ್ತಾರೆ. 7 ಗಂಟೆಗೆ ಕೊಟ್ಟಿದ್ದಾರೆ. ಅವಿಶ್ವಾಸ ಫೇಲ್ ಆಗಿದೆ. ಅವರು ಡಿಪ್ರೆಸ್ ಒಳಗಾಗಿರ್ತಾರೆ. ನಾನು ಕೆಲವು ಚಾನಲ್ ನೋಡಿದೆ, ಸಭೆ ನಡೆದಲ್ಲಿ ಡೈರೆಕ್ಟರ್ಗಳು ವಿರೋಧ ಮಾಡಿದ್ರು ಅಂತ. ಅದು ಸಭೆನೇ ಅಲ್ಲ. ಅಧ್ಯಕ್ಷರು ಒಬ್ಬರೇ ಚೇಂಬರಲ್ಲಿ ಕೂತಿರ್ತಾರೆ. ಏಕಾಏಕಿ 4 ಜನ ಡೈರೆಕ್ಟ್ರು ಮತ್ತೆ ಅವರು ಒಂದಷ್ಟು ಜನ ಬೆಂಬಲಿಗರು ಬಂದು ಏಕಾಏಕಿ ಮಾತಾಡ್ತಾರೆ. ಅದು ಸಮಾಜಕ್ಕೆ ರಾಂಗ್ ಇನ್ಫಾರ್ಮೇಶನ್ ಏನಂದ್ರೆ ನಿರ್ದೇಶಕಗಳು ಸಭೆಯಲ್ಲಿ ಗಲಾಟೆ ಆಯಿತು ಅಂತ. ಅದು ದಯಮಾಡಿ ಅದನ್ನು ತೆಗಿಬೇಕು. ನಿರ್ದೇಶಕ ಸಭೆ ಅಲ್ಲ ಅದು. ಅಧ್ಯಕ್ಷರು ಒಬ್ಬರೇ ಕೂತಿದ್ದಾಗ ಏಕಾಏಕಿ ಬಂದು ಅವರು ಗಲಾಟೆ ಮಾಡ್ತಾರೆ. ಕೆಲವೊಂದಷ್ಟು ಅಲಿಗೇಷನ್ ಮಾಡ್ತಾರೆ. ಆ ಅಲಿಗೇಷನ್ ಎಲ್ಲತ್ವೆ ಅವ್ರು 3 ಕೋಟಿ ರೂಪಾಯಿ ಆಸ್ತಿನ ಸಂಘಕ್ಕೆ ಕೊಟ್ಟೆ ಅಂತ ಹೇಳ್ತಾರೆ. ಅವರು 3 ಕೋಟಿ ರೂಪಾಯಿ ಆಸ್ತಿ ಕೊಟ್ಟರೆ ಸಂಘಕ್ಕೆ ಒಂದು ಪೈಸದ ಆಸ್ತಿ ಕೊಟ್ಟಿಲ್ಲ. ಅವರು ಕೊಟ್ಟಿರೋ ದಾಖಲೆ ತಗೊಬನ್ನಿ, ನಾವು ರಾಜೀನಾಮೆ ಕೊಟ್ಬಿಟ್ಟು ನಾವು 15 ಜನ ರಾಜೀನಾಮೆ ಕೊಟ್ಬಿಟ್ಟು ನಾವು ಹೋಯ್ತೀವಿ. 3 ಕೋಟಿ ಆಸ್ತಿದವ್ರು ಕ್ಲಿಯರ್ ಮಾಡಲೇಬೇಕು. ಸಂಘಕ್ಕೆ ಕೊಟ್ಟಿರುವಂತ ವಿಚಾರ ಇಡೀ ರಾಜ್ಯದ ಜನ ಇವತ್ತು ಅವರ ಮೆಚ್ಚುಗೆ ಓಯ್ ಕೂಗ್ತಾವ್ರೆ. ಕೊಳ್ಳಿ 3 ಕೋಟಿ ಆಸ್ತಿ ಲೆಕ್ಕನ. 3 ಕೋಟಿ ಆಸ್ತಿ ಲೆಕ್ಕನೂ ಕೊಡಬೇಕು. 1,96,00,000 ಲೆಕ್ಕನೂ ಕೊಡಬೇಕು. ಫೋನ್ ಆಪರೇಟಿ ಸಸ್ಪೆಂಡ್ ಆಗಿರೋದು ಲೆಕ್ಕ ಕೊಡಬೇಕು. ಬ್ಲಾಕ್ ಲಿಸ್ಟ್ ಹಾಕಿರೋದಕ್ಕೆ ತಿರ್ಗಾ ವರ್ಕ್ ಆರ್ಡರ್ ಕೊಡೋರು ಫೋನ್ ಆಪರೇಟಿ ಅವರೇ 50 ಕೋಟಿ 50 ಲಕ್ಷ ಕಿಕ್ ಬ್ಯಾಕ್ ತಗೊಂಡವ್ರೆ ಅಂತ ಹೇಳೋರಲ್ಲ. ಆ ವಿಚಾರವಾಗಿ ಈಗಾಗಲೇ ನಮ್ಮ ಸೆಕ್ರೆಟರಿ ಅವರು ಆರ್ಡರ್ ರಿಲೀಸ್ ಮಾಡಿದ್ದಾರೆ. 50 ಲಕ್ಷದ ವಿಚಾರವಾಗಿ ಅದಕ್ಕೂ ಕ್ಲಾರಿಫಿಕೇಶನ್ ಕೊಡಬೇಕು. ನಾನು ಅವ್ರಿಗೆ ಇಲ್ಲಿ ಮನವಿಯನ್ನು ಮಾಡ್ತೀನಿ. ನಾವೆಲ್ಲ ಒಂದು ಗೌರವದ ಕುಟುಂಬದಿಂದ ಬಂದಿದ್ದೀವಿ. ಮೈಸೂರು ನಾಗರಿಕರು ನಂಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ. ನಾವು ಯಾವತ್ತು ಏಕವಚನ ಆಗಲಿ ಅಥವಾ ಅಸಂವಿಧಾನಿಕ ಪದಗಳನ್ನು ಉಪಯೋಗಿಸಲ್ಲ. ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಮುಂದೆ ಅವರು ಶಾಸಕರಾಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಆಸೆ ಇಟ್ಕೊಂಡಿರುವಂಥವ್ರು ದಯವಿಟ್ಟು ಈ ಥರ ಪದಗಳನ್ನ ಉಪಯೋಗಿಸಿ ನಮಗೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇಲ್ಲೆಲ್ಲರೂ ಮಾತಾಡಬಲ್ಲರು, ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಿರೋರು ಅದಕ್ಕಿಂತ ಹೆಚ್ಚು ಮಾತಾಡ್ತಾರೆ. ಆದ್ರಿಂದ ನಾಲ್ಗೆ ಮೇಲೆ ಹಿಡ್ಕೊಳ್ಳಿ. ನಿಮ್ದು ಅಲಿಗೇಷನ್ ಇದೆಯಾ? ಜನ ನಿಮಗೆ ವೋಟ್ ಹಾಕಿದ್ದಾರೆ, ಗೆಲ್ಸಿದ್ದಾರೆ. ನಿಮಗೆ ಯಾವುದೇ ಸಮಸ್ಯೆನ ಬಗೆಹರಿಸೋಕ್ಕೆ ವೇದಿಕೆ ಇದೆ. ವೇದಿಕೆಗೆ ಬನ್ನಿ, ಕೂತ್ಕೊಳ್ಳಿ, ಮಾತಾಡಿ. ಈಗ 39 ಜನದ ಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ, ಅವ್ರೇನಾರು 39 ಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ನಾನು ನಿಮ್ಮ ಜೊತೆ ನಿಂತ್ಕೊಳ್ತೀನಿ. ಒಬ್ರು ಎಕ್ಸ್ಟ್ರಾ ಕೊಟ್ಟಿದ್ರು 39 ಜನದ ಮೇಲೆ ನಾನು ನಿಮ್ಮ ಪರ ನಿಂತ್ಕೊಂಡು ಈ ಒಂದು ಆಡಳಿತ ಮಂದಿ ವಿರುದ್ಧ ನಿಂತ್ಕೊಂಡು ನಾನು ಹೋರಾಟ ಮಾಡ್ತೀನಿ. ಬನ್ನಿ ನೀವು. ಅದನ್ನ ಬಿಟ್ಟು ಫಾಲ್ಸ್ ಎಲಿಗೇಷನ್ ಮಾಡ್ಕೊಂಡು ನಮ್ಗೆ, ನಮ್ಮ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ ಅಗೌರವ ತರಕ್ಕೆ. ಈಗ ನಮ್ಮ ಮಕ್ಳುಗಳು ನೋಡ್ತಾ ಇರ್ತಾರೆ ಕಣ್ರಿ, ಇದೇನ್ರಪ್ಪ ಹಿಂಗೆ ಅಂತ ಇವರು ಯಾರಿಗಂತ ಇದ್ದಾರೋ ಏನ್ರಿ. ನೋಡ್ರಿ, ಸಮಾಜದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದೀವಿ. ಸಣ್ಣ ಪುಟ್ಟ ಆಯ್ತಾ ಇರ್ತವೆ. ಯಾರೋ MLA ಮಿನಿಸ್ಟ್ರು ಏನೋ ಒಂದು ಹೇಳ್ತಾರೆ, ಏನೋ ಸಣ್ಣ ಪುಟ್ಟ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಬನ್ನಿ, ಕುತ್ಕೊಂಡು ಮಾತಾಡೋಣ. ಸಮಸ್ಯೆ ಇದೆ, ಬಗೆಹರಿಸೋಣ. ನಾವು ಸ್ಪಂದಿಸ್ತೀವಿ. ಬಂದಿಲ್ವಾ ಬೀದಿಗೆ ಬನ್ನಿ, ನಾವು ಜೊತೆ ಬರ್ತೀವಿ.